ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಡೆ ಮಹಾಕಾಳಿ ದೇವಸ್ಥಾನ. ಈ ದೇವಾಲಯದ ಬಗ್ಗೆ ಯಾರಿಗೆ ತಾನೇ ತಿಳಿದಿಲ್ಲ. ಬೆಂಗಳೂರಿನಲ್ಲಿರುವ ಬಹುತೇಕ ಜನರಿಗೆ ಈ ದೇವಾಲಯದ ಮಹಿಮೆ ಎಂಥದ್ದು, ದೇವಾಲಯದ ವೈಶಿಷ್ಟ್ಯ ಏನು, ಇವೆಲ್ಲ ತಿಳಿದಿದೆ. ಇಂದು ಈ ವಿಡಿಯೋದಲ್ಲಿ ಬಂಡೆ ಮಹಾಕಾಳಿ ದೇವಾಲಯದ ಬಗ್ಗೆ ಹಲವು ಮಾಹಿತಿಗಳನ್ನು ತಿಳಿಯೋಣ ಬನ್ನಿ. ಬಂಡೆ ಮಹಾಕಾಳಿ ದೇವಾಲಯವು ಬೆಂಗಳೂರಿನ ಗವಿಪುರನ ಗುಟ್ಟಳ್ಳಿಯಲ್ಲಿ ಇದೆ. ರಾಜ್ಯದ ಪುರಾತನವಾದ ದೇಗುಲಗಳಲ್ಲಿ ಈ ಬಂಡೆ ಮಹಾಕಾಳಿ ದೇಗುಲ ಕೂಡ ಒಂದು. ಇನ್ನು ಇಲ್ಲಿ ತಾಯಿ ಬಂಡೆಯಲ್ಲಿ ರೂಪಿತಗೊಂಡಿರುವುದರಿಂದ ಬಂಡೆ ಮಹಾಕಾಳಿ ಅಂತಾನೆ ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ. ಕಷ್ಟ ಎಂದು ಬೇಡಿ ಬಂದ ಭಕ್ತರನ್ನು ಖಂಡಿತವಾಗ್ಲೂ ತಾಯಿ ಕಾಪಾಡುತ್ತಾಳೆ ಎಂದು ಸಾಕಷ್ಟು ಜನ ಭಕ್ತರು ನಂಬುತ್ತಾರೆ. ಯಾವುದೇ ರೋಗರುದಿನವಾಗಲಿ ತಾಯಿಯ ಸನ್ನಿಧಿಗೆ ಬಂದರೆ ಅದೆಲ್ಲವೂ ಮಾಯವಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಇನ್ನು ಈ ವಿಡಿಯೋದಲ್ಲಿ ಈ ದೇವಾಲಯದ ಕಥೆಯನ್ನ ತಿಳಿಯೋಣ ಬನ್ನಿ. ಬಂಡೆ ಮಹಾಕಾಳಿ ಅಮ್ಮನವರ ದೇವಾಲಯವು ಕೆಂಪಾಂಬುದಿ ಕೆರೆ ದಡದ ಸಣ್ಣ ಬೆಟ್ಟದ ಮೇಲೆ ಈ ದೇಗುಲ ಇದೆ. ಬೆಂಗಳೂರನ್ನು ಕೆಂಪೇಗೌಡರು ಕಟ್ಟುವುದಕ್ಕೆ ಮುಂಚೆ ಇಲ್ಲಿ ಗುಡಿ ಇತ್ತು. ಸುಮಾರು 1509ನೇ ಇಸವಿಯಲ್ಲಿ ನಂಜಮ್ಮ ಅನ್ನುವವರು ಈ ಪ್ರದೇಶದಲ್ಲಿ ಕುರಿ ಮೇಯಿಸುತ್ತಿದ್ದರು. ಹೀಗೆ ಒಂದು ದಿನ ಕುರಿ ಮೇಯಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಹೆಣ್ಣಿನ ಧ್ವನಿಯೊಂದು ಕೇಳಿಸುತ್ತದೆ. ತಾನು ಮಹಾಕಾಳಿ ಎಂದು ತನಗೆ ಪೂಜೆ ಸಲ್ಲಿಸಬೇಕು ಎಂದು ಆ ಧ್ವನಿಯು ಆಜ್ಞೆಯನ್ನ ನೀಡುತ್ತದೆ. ಆದರೆ ನಂಜಮ್ಮ ಅದನ್ನು ಅಷ್ಟಾಗಿ ನಂಬುವುದಿಲ್ಲ. ನಂತರ ಮತ್ತೊಂದು ದಿನವೂ ಇದೇ ರೀತಿ ಆ ಧ್ವನಿಯು ಕೇಳಿಸುತ್ತದೆ. ನಂತರ ನಂಜಮ್ಮ ಈ ವಿಷಯವನ್ನು ತಮ್ಮ ಗ್ರಾಮಸ್ಥರ ಗಮನಕ್ಕೆ ತರುತ್ತಾಳೆ. ಆಗ ಗ್ರಾಮದ ಜನರೆಲ್ಲರೂ ಬಂದು ಜಾಗವನ್ನು ಶೋಧಿಸಿದಾಗ ಅಲ್ಲಿ 3 ಅಡಿ ಎತ್ತರದ ಬಂಡೆಯಲ್ಲಿ ಮಹಾಕಾಳಿ ಅಮ್ಮನವರ ರೂಪ ಮೂಡಿರುವುದು ಗ್ರಾಮದ ಜನರಿಗೆ ಕಂಡುಬರುತ್ತದೆ. ನಂತರ ದೇವಿಗೆ ಬಂಡೆ ಮಹಾಕಾಳಿ ಅನ್ನುವಂತಹ ಹೆಸರನ್ನು ಇಟ್ಟು ಅದೇ ಜಾಗದಲ್ಲಿ ಪೂಜೆ ಮಾಡಲು ಆರಂಭಿಸುತ್ತಾರೆ. ನಂತರ ಕೆಂಪೇಗೌಡರು 1520ರಲ್ಲಿ ಇದಕ್ಕೆ ಮಂಟಪವನ್ನು ನಿರ್ಮಾಣ ಮಾಡಿದರು ಎಂದು ಇತಿಹಾಸ ಹೇಳುತ್ತೆ. ಬಂಡೆ ಮಹಾಕಾಳಿ ಅಮ್ಮನ ವಿಶೇಷತೆ ಏನೆಂದರೆ, ಸಾಮಾನ್ಯವಾಗಿ ಮಹಾಕಾಳಿ ಅಂದರೆ ರೌದ್ರ ಸ್ವರೂಪಿಣಿ. ಆದರೆ ಇಲ್ಲಿ ತಾಯಿ ಸೌಮ್ಯ ಸ್ವರೂಪಿಣಿಯಾಗಿ ನೆಲೆಸಿದ್ದಾಳೆ. ಇನ್ನು ಬಂಡೆ ಮಹಾಕಾಳಿ ದೇವಿಯ ಕೈಗಳಲ್ಲಿ ಅಭಯ, ಪರಶು, ಡಮರು ಹಾಗೂ ವರದ ಮುದ್ರೆಗಳನ್ನು ನಾವು ಕಾಣಬಹುದು. ನಂತರ 1980ನೇ ಇಸವಿಯವರೆಗೂ ಕೂಡ ದೇವರಿಗೆ ಹೆಣ್ಣು ಮಕ್ಕಳಿಂದ ಪೂಜೆ ನಡೀತಾ ಇತ್ತು. ಅದಾದ ನಂತರದಲ್ಲಿ ಪುರುಷ ಅರ್ಚಕರು ಇಲ್ಲಿ ಪೂಜೆಯನ್ನ ನಿರ್ವಹಿಸುತ್ತಾರೆ. ಬಂಡೆ ಮಹಾಕಾಳಿ ದೇವರ ದರ್ಶನಕ್ಕೆ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆಯ ದಿನ ಹಾಗೂ ಅಮಾವಾಸ್ಯೆ ದಿನ ಸಿಕ್ಕಾಪಟ್ಟೆ ಭಕ್ತರು ಬರುತ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂಡೆ ಮಹಾಕಾಳಿಯ ದರ್ಶನಕ್ಕೆ ಆಗಮಿಸುತ್ತಾರೆ. ಇನ್ನು ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ ಸಂದರ್ಭದಲ್ಲಿ ಬೆಳಗಿನ ವೇಳೆ ನಡೆಸುವಂತಹ ಅಭಿಷೇಕ ತುಂಬಾ ವಿಶೇಷವಾದದ್ದು. ಆ ದಿನದಂದು ಭಕ್ತಾದಿಗಳನ್ನು ದೇವರ ಗರ್ಭಗುಡಿಯಲ್ಲಿ ದೇವರ ಪಾದವನ್ನು ಸ್ಪರ್ಶಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ಈ ವೇಳೆ ದೇವಿಯ ಅಭಿಷೇಕದ ನೀರನ್ನು ಭಕ್ತರ ಮೇಲೆ ಚೆಲ್ಲುತ್ತಾರೆ. 9 ಅಮಾವಾಸ್ಯೆ ಬಂಡೆ ಮಹಾಕಾಳಿಯ ಅಭಿಷೇಕದ ನೀರನ್ನು ಹಾಕಿಸಿಕೊಂಡರೆ ಅದೆಂತಹ ಕಷ್ಟ ಇದ್ದರೂ ಕೂಡ ಆ ಕಷ್ಟ ದೂರವಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಇನ್ನು ಈ ದೇವಾಲಯದಲ್ಲಿ ಬಂಡೆ ಮಹಾಕಾಳಿ ಅಮ್ಮನವರ ಜೊತೆಗೆ ಕಾಟೇರಮ್ಮ ದೇವಿಯ ಉದ್ಭವಲಿಂಗವನ್ನು, ಅದರ ಪಕ್ಕದಲ್ಲಿ ಮುನೇಶ್ವರ ಸ್ವಾಮಿಯನ್ನು, ಬಂಡೆ ಮಹಾಕಾಳಿಯ ಸಹೋದರಿಯಾದ ಬನ್ನಿ ಮಹಾಕಾಳಿಯ ಸನ್ನಿಧಾನವನ್ನು, ಅದರ ಜೊತೆಗೆ ಸಂಕಷ್ಟಹರ ಗಣಪತಿಯ ಸನ್ನಿಧಾನ, ಮಾರಮ್ಮನ ಸಾನ್ನಿಧ್ಯ, ಕರುಮಾರಿಯಮ್ಮನ ಸಾನ್ನಿಧ್ಯ ಹಾಗೂ ಕೊನೆಯದಾಗಿ ಬಂಕದಕಟ್ಟೆಯಮ್ಮ ಸಾನ್ನಿಧ್ಯವನ್ನ, ಈ ಎಲ್ಲಾ ದೇವರನ್ನು ಈ ದೇವಾಲಯದಲ್ಲಿ ನಾವು ಕಾಣಬಹುದು. ಬಂಡೆ ಮಹಾಕಾಳಿ ದೇಗುಲದ ಮತ್ತೊಂದು ಆಕರ್ಷಣೆ ಎಂದರೆ ಯಾವುದೇ ಮಾಟ ಮಂತ್ರ, ವಶೀಕರಣ, ಕೆಟ್ಟ ದೃಷ್ಟಿ ತಾಗುವುದು, ಈ ರೀತಿಯ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತದೆ. ಅದೇಗೆ ಎಂದರೆ ಈ ರೀತಿಯ ಸಮಸ್ಯೆಗಳಿಗೆ ಇಲ್ಲಿ ತಡೆಯನ್ನು ಹೊಡೆಯಲಾಗುತ್ತೆ. ತಡೆ ಹೊಡೆಯೋದು ಅಂದರೆ ಮಾಟಮಂತ್ರ ಕೆಲಸಗಳಲ್ಲಿ ಉಂಟಾಗುವಂತಹ ಅಡಚಣೆಗಳನ್ನು ಪುಡಿ ಮಾಡೋದು ಎಂದರ್ಥ. ಅದಕ್ಕೆ ಅಂತಾನೆ ಕೆಲವೊಂದಷ್ಟು ವಸ್ತುಗಳನ್ನು ಇಲ್ಲೇ ದೇವಾಲಯದಲ್ಲಿ ಖರೀದಿ ಮಾಡಬಹುದು. ಇನ್ನು ಈ ದೇವಾಲಯಕ್ಕೆ ತಡೆ ಹೊಡಿಸೋದಕ್ಕೆ ಅಂತಾನೆ ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿ ಭಕ್ತರು ಆಗಮಿಸುತ್ತಾರೆ. ಇನ್ನು ವಿಶೇಷವಾಗಿ ಸಿನಿಮಾ ಮುಹೂರ್ತಗಳನ್ನು ಸಹ ಇಲ್ಲಿ ಮಾಡುತ್ತಾರೆ. ಈ ದೇವರ ಸನ್ನಿಧಾನದಲ್ಲಿ ಮುಹೂರ್ತ ಆದರೆ ಸಿನಿಮಾ ಹಿಟ್ ಅನ್ನುವ ನಂಬಿಕೆ ಇದೆ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ಯಾರೆಲ್ಲ ಇನ್ನೂ ತಾಯಿಯ ದರ್ಶನ ಮಾಡಿಲ್ವೋ ಅವರು ಹೋಗಿ ತಾಯಿಯ ದರ್ಶನ ಮಾಡಿ. ಹಾಗೂ ಯಾರೆಲ್ಲ ಹೋಗಿ ತಾಯಿಯ ದರ್ಶನ ಮಾಡಿದ್ದೀರಾ ಕಮೆಂಟ್ನಲ್ಲಿ ತಿಳಿಸಿ. ಆ ಬಂಡೆ ಮಹಾಕಾಳಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.